ಸರ್ಪಗಿಲ್ಲ ಸ್ವಾಮಿ, ನಿಮ್ಮ ಮುಖವೆಲ್ಲ ಕಾಂತಿಹೀನವಾಗಿರಬೇಕು. ಕಾರಣವೇನು ಸ್ವಾಮಿ? ಯಾವಾಗ? ಆಹಾ, ಸಂತೋಷವಾಯಿತೆ. ಆಹಾ ಸ್ವಾಮಿ, ಮೊದಲು ಸ್ವಲ್ಪ ನೆನೆ, ಅನಂತರ ಮಾತನಾಡಿ. ಬ್ರಹ್ಮನು ಜಗತ್ತಿನಲ್ಲಿ ಅನೇಕ ಸ್ತ್ರೀಯರನ್ನು ಸೃಷ್ಟಿ ಮಾಡಿದನು. ಅವರುಗಳನ್ನು ನೋಡಿದರೆ ಈ ಗಾಳಿಗಳನ್ನು ತಿಳಿದು ಅರವಿಂದದಲ್ಲಿ ಹವಿದುಕೊಂಡಿರುವ ಪರಾಗದಿಂದ ಮಾಡಿದ ಗೊಂಬೆಯಂತೆ ಇನ್ನಂತ ಬಹು ಸುಂದರವಾದ ಪುತ್ರಿಯರನ್ನು ಆ ಜಗದೀಶ್ವರನವರಿಂದ ಪಡೆದನು. ಅವರುಗಳಲ್ಲಿ ನೀನಲ್ಲವೇ ಗಂಧರ್ವರಾಣಿ. ಆತ್ಮದೇವ ರೂಪಿನಲ್ಲಿ ಹೆಸರಾಂತರ ಗೋಮತಿ ಶಬ್ದವನ್ನು ಗ್ರಹಣ ಮಾಡಿ ಅದು ಆ ಬ್ರಹ್ಮದೇವನು ಒಂದು ಚೆಲುವಾದ ಶರೀರವನ್ನು ನಿರ್ಮಿಸಿರುವನೋ ಏನಿರುವಂತೆ ಈ ನಿಮ್ಮ ಶರೀರದಲ್ಲಿ ನಾಲ್ಕು ಕಾಂತಿಯು ಕಂಡು ಬರುತ್ತದೆ. ಅದು ಹಾಗಿಲ್ಲ ದೇವ. ದಶಪತಿಯರಾದ ನಮ್ಮೆಲ್ಲರ ವಿವಾಹವಾದ ಮೇಲೆ ಆ ಚಂದ್ರದೇವರು ಈ ನನ್ನ ಸಹೋದರಿಯನ್ನು ಆ ರೋಹಿಣಿ ಒಂದೊಂದೇ ಅತ್ಯಂತ ಪ್ರೀತಿಯಿಂದ ಕಾಣುತ್ತಾನಂತೆ. ಅದೇಕೆ ದೇವ? ಅವರಿಗಿಲ್ಲ ಪತಿ ಚಂದ್ರದೇವನ ಕರುಣೆ ಚಂದ್ರಲೋಕದಲ್ಲಿ ಪದ್ಮ. ನಿನ್ನ ಸತಿಯರ ಪ್ರೇಮವನ್ನು ಕೊಲೆ ಮಾಡುವ ಸಲುವಾಗಿ ಆ ನಿನ್ನ ಸಹೋದರಿಯರ ಕಂಪನಿಯು ಚಂದ್ರಲೋಕದ ಅಮರ ಭೂಮಿಯಲ್ಲಿ ಹರಿದಾಡುತ್ತಿರುವಾಗ ಆ ಚಂದ್ರಮನಿಗೊಂದು ದುಷ್ಕಾಲ. ಆ ದುಷ್ಕಾಲ